ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. Karnataka to impose 3% additional cess on newly registered transport vehicles. ಹೊಸ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಂದರೆ ಈ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಅಂತ ಕರೀತಾರೆ. ಟ್ಯಾಕ್ಸೀಸ್, ಬಸ್ಸಸ್, ಆಟೋ ರಿಕ್ಷಾಸ್ಗೆಲ್ಲ ಅಡಿಷ್ನಲ್ ಸೆಸ್ ಹಾಕಿದ್ದಾರೆ. ಇದು ಗವರ್ನರ್ ಅಪ್ರೂವ್ ಮಾಡಿದ್ದಾರೆ ಹಾಗೂ ನಿನ್ನೆಯಿಂದ ಅದು ಇಂಪ್ಲಿಮೆಂಟೇಷನ್ ಆಗಿದೆ. 3% ಈ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಮೇಲೆ ಅಡಿಷನಲ್ ಸೆಸ್ ಅಂತ ತಗೊಳ್ತಾರೆ. ಸೊ ದ್ಯಾಟ್ ಈ ಕರ್ನಾಟಕ ಮೋಟಾರ್ ಟ್ರಾನ್ಸ್ಪೋರ್ಟ್ ಹಾಗೂ ಅಲೈಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಫಂಡಿಗೆ ಒಂದು ಸ್ವಲ್ಪ ದುಡ್ಡು ಆಗಲಿ ಅಂತ. ಹಾಗೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಒಂದು ಅಡಿಷನಲ್ ಟ್ಯಾಕ್ಸ್ ಹಾಕಬೇಕಂತ ಪ್ಲಾನ್ ಮಾಡಿದ್ದಾರೆ. ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ 25 ಲಕ್ಷಕ್ಕಿಂತ ಜಾಸ್ತಿ ವೆಹಿಕಲ್ ಕಾಸ್ಟ್ ಇದ್ದರೆ, ಅದು ಕಾರ್ ಇರಲಿ, ಜೀಪ್ ಇರಲಿ, ಬಸ್ ಇರಲಿ, ಆವಾಗ ಅಡಿಷ್ನಲ್ 10% ಲೈಫ್ ಟೈಮ್ ಟ್ಯಾಕ್ಸ್ ಆನ್ ದ ವೆಹಿಕಲ್ ಕಾಸ್ಟ್. ಅಂದರೆ ವೆಹಿಕಲ್ ಕಾಸ್ಟ್ 25 ಲಕ್ಷ ಇದ್ದರೆ ಅದರ ಮೇಲೆ ಇನ್ನೊಂದು 10% ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಹಾಕ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ. ನ್ಯೂಸ್ ನಂಬರ್ 2. ಆನ್ ವುಮೆನ್ಸ್ ಡೇ PM ಅನೌನ್ಸಸ್ ₹100 ಡಿಸ್ಕೌಂಟ್ ಆನ್ LPG ಸಿಲಿಂಡರ್ ಪ್ರೈಸಸ್. ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇದ್ದಿರೋ ಕಾರಣ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅನೌನ್ಸ್ ಮಾಡಿದರೆ ₹100 ಡಿಸ್ಕೌಂಟ್ ಕೊಡ್ತಾರೆ ಪ್ರತಿ LPG ಸಿಲಿಂಡರ್ಗೆ. ಹಾಗೂ ಇದರಿಂದ ಸುಮಾರು ಜನಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಅವರ ಅಭಿಪ್ರಾಯ. ಹಾಗೂ ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಕ್ಸ್ಟೆನ್ಷನ್ ಆಫ್ ₹300 ಸಬ್ಸಿಡಿ LPG ಸಿಲಿಂಡರ್ಸ್ ಮೇಲೆ ಉಜ್ವಲ ಸ್ಕೀಮಲ್ಲಿ ಏಪ್ರಿಲ್ 1 ಅಷ್ಟರೊಳಗೆ ಆ ಡಿಸ್ಕೌಂಟು ಫಿನಿಶ್ ಆಗ್ತಾ ಇದೆ ಅಂತಿತ್ತು. ಆದರೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೂ ಅಕ್ಟೋಬರ್ 2023 ₹100 ಡಿಸ್ಕೌಂಟ್ ಇದ್ದಿದ್ದು ಅಥವಾ ಸಬ್ಸಿಡಿ ಇದ್ದಿದ್ದು ಈ ಉಜ್ವಲ ಸ್ಕೀಮಿಗೆ ಆವಾಗ ₹100ರಿಂದ ₹300 ಮಾಡಿದ್ದಾರೆ. ನ್ಯೂಸ್ ನಂಬರ್ 3. ಟಾಟಾ ಸನ್ಸ್ ವರ್ಕಿಂಗ್ ಆನ್ ರೀಸ್ಟ್ರಕ್ಚರಿಂಗ್ ಪ್ಲಾನ್. ಮೊನ್ನೆ ನಾವು ವಿಡಿಯೋ ಮಾಡಿತ್ತು, ಟಾಟಾ ಸನ್ಸು ಲಿಸ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ RBI ರೂಲ್ಸ್ ಪ್ರಕಾರ ಅವರ ಕಂಡೀಷನ್ ನೋಡಿಕೊಂಡು ಲಿಸ್ಟಿಂಗ್ ಕಂಪಲ್ಸರಿ ಅಂತ. ಆದರೆ ಟಾಟಾ ಗ್ರೂಪ್ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಟಾಟಾ ಸನ್ಸ್ ಕಂಪ್ನಿನ ಆದಷ್ಟು ಅವ್ರು ಲಿಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಆ ರೂಲ್ಸನ್ನು ಕರೆಕ್ಟಾಗಿ ಹೇಗೆ ಫಾಲೋ ಮಾಡಿದರೆ ಆವಾಗ ಲಿಸ್ಟಿಂಗ್ ಕಂಪಲ್ಸರಿ ಆಗೋದಿಲ್ಲ ಅಂತ. ಫಾರ್ ಎಕ್ಸಾಂಪಲ್ಲು, ಟಾಟಾ ಕ್ಯಾಪಿಟಲ್ ಅಂತ ಒಂದು ಕಂಪ್ನಿ ಇದೆ ಟಾಟಾ ಸನ್ಸಲ್ಲಿ. ಅದ್ರದ್ದು ತುಂಬ ದೊಡ್ಡ ಅಸೆಟ್ಸು ಮತ್ತು ಡೆಟ್ ಎಲ್ಲ ಇದೆ. ಅದು ಅಕಸ್ಮಾತ್ ಇನ್ನೊಂದು ಕಂಪ್ನಿಗೆ ಟ್ರಾನ್ಸ್ಫರ್ ಆದರೆ ಆವಾಗ ಟಾಟಾ ಸನ್ಸು ಈ ಪರ್ಟಿಕ್ಯುಲರ್ ಲಿಸ್ಟಿಂಗ್ ರಿಕ್ವೈರ್ಮೆಂಟು ಕಂಪಲ್ಸರಿ ಇರುವುದಿಲ್ಲ. ಸೊ ನೋಡಬೇಕಾಗತ್ತೆ. ನಾವು ಆ ವಿಡಿಯೋಲು ಹೇಳಿತ್ತು, ಟಾಟಾ ಸನ್ಸ್ ಆದಷ್ಟು ಲಿಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಆದರೆ ಫೋರ್ಸ್ಫುಲಿ ಲಿಸ್ಟ್ ಆಗ್ಬೋದು ಅಂತ. ಈಗ ಅವ್ರೇನಾದರೂ ರೀಸ್ಟ್ರಕ್ಚರ್ ಮಾಡಿ ಆ ರೂಲ್ಸನ್ನೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆವಾಗ ಲಿಸ್ಟಿಂಗಿಂದ ಎಸ್ಕೇಪ್ ಆಗಿ ಅದು ಪ್ರೈವೇಟ್ ಕಂಪ್ನಿನೇ ಉಳ್ಕೊಳ್ತದೆ. ನ್ಯೂಸ್ ನಂಬರ್ 4. ಡ್ರಿಂಕಿಂಗ್ ವಾಟರ್ ಬ್ಯಾನ್ ಫಾರ್ ಅದರ್ ಯೂಸಸ್. BWSSB ಅವರು ಡ್ರಿಂಕಿಂಗ್ ವಾಟರ್ ಬೇರೆ ಯಾವ ಪರ್ಪಸ್ಸಿಗೂ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬರೀ ಡ್ರಿಂಕಿಂಗಿಗೆ ಮಾತ್ರ ಅಂತ, ಕುಡಿಯೋಕ್ಕೆ ಮಾತ್ರ. ನೀವು ಕ್ಲೀನಿಂಗ್ ಆಫ್ ವೆಹಿಕಲ್ಸ್, ಗಾರ್ಡನಿಂಗು, ಫೌಂಟನ್ನು, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗು, ರೋಡ್ ಇದಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗೂ ಒಂದು ₹5,000 ಪೆನಲ್ಟಿ ಹಾಕ್ತಾರೆ ಫಸ್ಟ್ ಟೈಮ್ ಅಫೆನ್ಸ್ ಮಾಡೋದಕ್ಕೆ. ಹಾಗೂ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ರೆ ಪ್ರತಿದಿನ ₹500 ಪೆನಲ್ಟಿ ಹಾಕ್ತಾರೆ ಅಂತ ಹೇಳಿದ್ದಾರೆ. ತುಂಬ ವಾಟರ್ ಶಾರ್ಟೇಜ್ ಇದೆ ಈ ಸತಿ ಬೆಂಗಳೂರಲ್ಲಿ. ಹಾಗೂ ಸುಮಾರು ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸು ಆಲ್ರೆಡಿ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಹಾಗೂ ಸ್ವಿಮ್ಮಿಂಗ್ ಪೂಲ್ ಯೂಸ್ ಮಾಡಬೇಡಿ, ಕಾರ್ ವಾಷಿಂಗ್ ಆದಷ್ಟು ಕಮ್ಮಿ ಮಾಡಿ ಅಂತ ಎಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸ್. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾ ಒಂದು ಡೇಟಾ ಹಾಕಿದ್ದಾರೆ. ಈಕ್ವಿಟಿ ಕ್ಯಾಟಗರಿಯಲ್ಲಿ ಇನ್ಫ್ಲೋಸ್ ಆಗಿದ್ದು ಅಥವಾ ಇನ್ವೆಸ್ಟ್ಮೆಂಟ್ ಆಗಿದ್ದು ಇನ್ವೆಸ್ಟರ್ಸಿಂದ ಫೆಬ್ರವರಿ ತಿಂಗಳಲ್ಲಿ 26,866 crores ಆಗಿದೆ. ಅದು 23% ಹೈಯರ್ ಕಂಪೇರ್ ಟು ಲಾಸ್ಟ್ ಇಯರ್. ಹಾಗೂ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಆಸ್ SIP ಫೆಬ್ರವರಿಯಲ್ಲಿ 19,186 crores. ಇದು ಕಂಪೇರ್ ಟು 18,838 crores ಇನ್ January 2024. ಮೋರ್ ದ್ಯಾನ್ 20 ಲಕ್ಷ ವೆಹಿಕಲ್ಸು ಫೆಬ್ರವರಿಯಲ್ಲಿ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ. ಇದೊಂದು ದೊಡ್ಡ ನಂಬರು. ಹಾಗೂ 13% ಜಾಸ್ತಿ ಆಗಿದೆ ಕಂಪೇರ್ ಟು ಫೆಬ್ರವರಿ 2023. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.